ಮಾತನಾಡಲು ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ಮಹಾಬಲ ಅವರಿದ್ದಾರೆ, ಅವರು ಮುಖ್ಯವಾದ ಭಾಷಣಕಾರರು. ನಾ ಸಂಕ್ಷಿಪ್ತವಾಗಿ ಮೈಸೂರು ಮಲ್ಲಿಗೆ ಬಗ್ಗೆ, ನಮ್ಮ KS ನರಸಿಂಹಸ್ವಾಮಿಗಳ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿ ಒಂದ್ ಮಾತು ಹೇಳ್ತಿದ್ರು, ಅವ್ರ ಕಾಲದಲ್ಲಿ ಯಾವುದೇ ಒಂದು ಮದುವೆ ಆಗ್ಲಿ ಅದರಲ್ಲಿ ಒಬ್ರಲ್ಲ ಒಬ್ರು ಮೈಸೂರು ಮಲ್ಲಿಗೆ ಸಂಕಲನನ್ನ ಹುಡುಗ ಹುಡುಗಿಗೆ ಖಂಡಿತ ಕೊಡ್ತಾ ಇದ್ರು ಅಂತ. ಹಿಂದಿನ ಕಾಲದಲ್ಲಿ ಬಹುಮಾನಗಳು ಅಥವಾ ಏನಾದ್ರು ಒಂದು ಗಿಫ್ಟ್ ಅಂತ ನಾವು ಕೊಡ್ತೀವಿ, ಅದು ಪುಸ್ತಕಗಳ ರೀತಿಯಲ್ಲಿ ಬಹಳ ಸಲ ಇರೋದು. ಮೈಸೂರು ಮಲ್ಲಿಗೆ ಎಷ್ಟು ಪ್ರಸಿದ್ಧ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಪ್ರತಿಯೊಬ್ರು ಸಂತೋಷವಾಗಿ ಕೇಳ್ತಾ ಇದ್ರು. ನಮ್ಮ ಅಣ್ಣ ಅತ್ತಿಗೆ ಇಬ್ರು ಹಾಡು ಹೇಳೋರು. ಅವರು ಒಟ್ಟಿಗೆ ನಿಮ್ಮೂರು ಚಂದವೋ ನಮ್ಮೂರು ಚಂದವೋ ಅಂತ ಹೇಳ್ತಾ ಇದ್ರು. ಎಷ್ಟು ಸೊಗಸಾಗಿರೋದು. ನನಗನ್ಸತ್ತೆ KS ನರಸಿಂಹಸ್ವಾಮಿಗಳ ಕವನ ಆಗ್ಲಿ ಯಾವುದೇ ಆಗ್ಲಿ ಮೈಸೂರು ಅನಂತ ಸ್ವಾಮಿಗಳು ಎಲ್ಲರ ಹತ್ರ ಮುಟ್ಟಿಸ್ಬಿಟ್ರು. ಇಲ್ದೆ ಹೋದ್ರೆ ಬರೀ ಸಾಹಿತ್ಯ ಓದೋ ಅಂತವ್ರ ಹತ್ರ ಮಾತ್ರ ಕವನಗಳು ಇರೋದು. ಆದ್ರೆ ಕನ್ನಡ ಕವನಗಳು ಬೆಳಿಬೇಕಾದ್ರೆ ಮೈಸೂರು ಅನಂತ ಸ್ವಾಮಿ, ಅಶ್ವತ್ತು ಇಂಥವರೇ ಬಹಳ ಕಾರಣ. ನಮ್ಮ KS ನರಸಿಂಹಸ್ವಾಮಿಗಳು ಬಹಳ ಕಷ್ಟದಲ್ಲಿ ಬೆಳೆದವರು. ಆದ್ರೆ ಅವ್ರ ತಂದೆ ಕೆಲಸ ಮಾಡ್ತಾ ಇದ್ದಿದ್ದ ಜಾಗದಲ್ಲಿ ಅವ್ರು ಮೊದಲು ಕೆಲ್ಸಕ್ಕೆ ಸೇರ್ಕೊಂಡ್ರು ಅಂತ ಓದಿದ್ದೀನಿ. ಆಮೇಲೆ ಅವರು ಮಂಡ್ಯ ಬಳಿ ಕಿಕ್ಕೇರಿನಲ್ಲಿ ಹುಟ್ಟಿದ್ದು. ಅವರು ನಂತರ ಸರ್ಕಾರಿ ಕೆಲಸದಲ್ಲಿ ಸೇರ್ಕೊಂಡ್ರು. KS ನರಸಿಂಹಸ್ವಾಮಿಗಳ ಕೃತಿಗಳು ಮನೆ ಮನೆ ಮಾತಾಗೋಗಿತ್ತು. ರಸಿಕರು, ಪ್ರೇಮ ಕವನಗಳು ಇದಕ್ಕೆ ಅವರು ಪ್ರಸಿದ್ಧರಾದ್ರೂ ಸಾಕಷ್ಟು ಕವನಗಳು ಅವ್ರದ್ದು ಬಹಳ ಪ್ರೌಢ ಮಟ್ಟದಲ್ಲಿದೆ. ಅವರ ಮೈಸೂರು ಮಲ್ಲಿಗೆ ತೆಗೆದುಕೊಂಡು ಅದರ ಸುತ್ತಲೇ ಹಣದಿರುವಂತಹ ಒಂದು ಚಿತ್ರ, ಆ ಚಿತ್ರದಲ್ಲಿ KS ನರಸಿಂಹಸ್ವಾಮಿಗಳಿಗೆ ಅತ್ಯುತ್ತಮ ಕವಿ ಅಂತ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಆಮೇಲೆ ರಾಜಾರಾಮ್ ಅವರು ಅವರ ಕವನಗಳನ್ನೆಲ್ಲ ತಗೊಂಡು ಹೆಣೆದು, ಬಡಗಾರ ಚೆನ್ನಯ್ಯ ಆಗ್ಲಿ ಸುಮಾರು ಕವನಗಳನ್ನ ತಗೊಂಡು ಹಣದು ಅವರು ಒಂದು ನಾಟಕವನ್ನು ಮಾಡ್ತಾರೆ. ಅದು ನೂರಾರು ಪ್ರದರ್ಶನ ಕಂಡಿದೆ. ಇವತ್ತು 4 ಗಂಟೆಗೆ ಬೆಂಗಳೂರಿನಲ್ಲಿ KS ನರಸಿಂಹಸ್ವಾಮಿಗಳ ಉದ್ಯಾನವನದಲ್ಲಿ ಇವತ್ತೂ ಆ ನಾಟಕ ಆಯ್ತು. ಅಂತಹ ಉತ್ತಮವಾದ ನಾಟಕ, ನನಗೆ ಬಹಳ ಸಂತೋಷ ಆಗುವಂತ ನಾಟಕ. ಇವರು 1915ರಲ್ಲಿ ಮಂಡ್ಯ ಜಿಲ್ಲೆ ಕಿಕ್ಕೇರಿನಲ್ಲಿ ಹುಟ್ಟಿದವರು. ತಂದೆ ಸುಬ್ರಾಯರು, ತಾಯಿ ನಾಗಮ್ಮ. ಆರಂಭದ ವಿದ್ಯಾಭ್ಯಾಸ ಮೈಸೂರು, ನಂತರ ಬೆಂಗಳೂರು. ಇವರು ಓದಿದ್ ಕನ್ನಡದಲ್ಲಾದ್ರೂ, ಕನ್ನಡದಲ್ಲ ಸಂಸ್ಕೃತ ಜಾಸ್ತಿ. ಆದ್ರೆ BM ಶ್ರೀ ಅವರ ಪ್ರೇರಣೆಯಿಂದ ಅವರು ಇಂಗ್ಲಿಷ್ ಗೀತೆಗಳನ್ನ ಇಷ್ಟಪಟ್ರು. ಇಂಗ್ಲಿಷ್ ವ್ಯಾಮೋಹ ಅವರಲ್ಲಿ ಜಾಸ್ತಿ ಆಗಿದ್ರೂನು ಕನ್ನಡದಲ್ಲಿ ವ್ಯಾಮೋಹ ಬರಕ್ಕೆ ಪಟ್ಟಾಭಿರಾಮನ್ ಅನ್ನೋ ಅಧ್ಯಾಪಕರ ಸಲಹೆನೇ ಬಹಳ ಕಾರಣವಾಯಿತು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವರು ತಂದೆ ತೀರ್ಕೊಂಡ್ಮೇಲೆ ಶೆಟ್ರ್ ಬಳಿ ಕೆಲಸ ಮಾಡ್ತಾ ಇದ್ರು. ನಂತರ ಸರ್ಕಾರಿ ಕೆಲಸಕ್ಕೆ ಸೇರಿದ್ರು. ನಂತರ 13 ವರ್ಷದ ವೆಂಕಮ್ಮ ಅನ್ನೋರನ್ನ ಮದುವೆ ಆದ್ರು. ಇವ್ರ ಬಗ್ಗೆ ನಾನು ಬಹಳ ಸಂತೋಷ ಆಗೋದು ಕನ್ನಡ ಕವಿಗಳಲ್ಲಿ KS ನರಸಿಂಹಸ್ವಾಮಿ ಅವ್ರ ಬಗ್ಗೆ. ಇವತ್ತು ನಮ್ಮ ಸುಕೃತ ಅಂದ್ರೆ ಅವರ ಪುತ್ರರಾದ ಮಹಾಬಲ ಅವರು ಇವತ್ತು ನಮ್ಮೊಡನೆ ಇದ್ದಾರೆ. ನಾನು ಅವರ ಪುತ್ರಿ, ಅವರ ಗಂಡ ವೆಂಕಟೇಶ್ ಅವ್ರ ಹತ್ರ ಕೆಲಸ ಮಾಡಿದ್ದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ನಾನು ಫಾರಿನ್ ಎಕ್ಸ್ಚೇಂಜ್ ನಲ್ಲಿ ಕೆಲಸ ಮಾಡುವಾಗ ನನಗೆ ಬಾಸ್ ಆಗಿದ್ದವರು ವೆಂಕಟೇಶ್ ಅವರು. ಅವರ ಮಗಳು ಡಾಕ್ಟರ್ ಇವತ್ತು ವಿಜಯವಾಣಿನಲ್ಲಿ ಒಂದು ಲೇಖನನ್ನ ಓದ್ದೆ ಅವ್ರದ್ದು. ಬಹಳ ಸಂತೋಷ ಆಯ್ತು. ವೆಂಕಟೇಶ್ ಅವರು ಅಷ್ಟೇ ಕನ್ನಡದಲ್ಲಿ ಬಹಳ ಆಸಕ್ತಿ ಹೊಂದಿದ್ರು. ಅವರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಏನಿದ್ದಾರೆ, ಪ್ರಧಾನ ಸಂಚಾಲಕರು, ಅವರ ಒಂದು ಭಾಷಣದಲ್ಲಿ ಯಾರೋ ಅನುವಾದ ಮಾಡಿದಾಗ ಬಹಳ ತಪ್ಪುಗಳನ್ನು ಮಾಡಿದ್ರು. ಅವ್ರನ್ನ ಕರೆಸಿ, ಜಗನ್ನಾಥ್ ನೋಡಿ ಈ ತರ ಬರೀತಾರೆ ಅಂತ ಹೇಳಿ ಅವರು ಸಾಕಷ್ಟು ಸಲಹೆಗಳನ್ನ ಕೊಟ್ಟು ಅದನ್ನ ತಿದ್ಸಿದ್ರು. ಅಷ್ಟರ ಮಟ್ಟಿಗೆ ಅವ್ರಿಗೆ ಕನ್ನಡದಲ್ಲಿ ಆಸಕ್ತಿ ಇತ್ತು. ಅವ್ರ ಮಗಳು ಇವತ್ತು ಅಷ್ಟೇ ಆಸಕ್ತಿಯಿಂದ ಅವ್ರ ತಾತನ ಬಗ್ಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಇವತ್ತು ಅದನ್ನ ಓದಕ್ಕೆ. ಇಷ್ಟು ನಾನು ನರಸಿಂಹಸ್ವಾಮಿಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವ್ರ ಬಗ್ಗೆ ನಾನು 1 ಗಂಟೆ ಮಾತಾಡಿದ್ದೀನಿ ಮೊದಲೇ ಇದೇ ವೇದಿಕೆನಲ್ಲಿ. ಈಗ
KN ಮಹಾಬಲ ಅವರನ್ನ ನಾನು ಪರಿಚಯಿಸಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ಮುಖ್ಯವಾಗಿ ನಾನು ಪರಿಚಯಿಸಬೇಕು ಅಂದ್ರೆ ಯಾವುದೇ ಒಂದು ಪುಸ್ತಕ ಆಗ್ಲಿ ಪೇಪರ್ ಆಗ್ಲಿ ಇಟ್ಕೊಂಡು ಪರಿಚಯಿಸೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರನ್ನ ನಾನು ಬಹಳ ಸಲ ನೋಡಿದ್ದೀನಿ, ಅವ್ರ ಜೊತೆ ಒಡನಾಟ ಇದೆ. ಅವರು ಸಾಕಷ್ಟು ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ. ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ಒಂದು ಗುಂಪು, ಆ ಗುಂಪಲ್ಲಿ ಬೇರೆಯವರು ಇದ್ದಾರೆ, ಒಳ್ಳೊಳ್ಳೆ ಸಾಹಿತಿಗಳಿದ್ದಾರೆ. ನಮ್ಮ ತಾನಾಶಿ ಅವರು ಇದ್ದಾರೆ, ಇಜೇರಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಅರುಣಾ ಅವರಿದ್ದಾರೆ, GV ಅರುಣಾ. ಅಂಥ ಒಂದು ಗುಂಪಿನಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ತಿಂಗಳು ಒಂದು ಕನ್ನಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ ನೋಡಿಯೋ ಕಾರ್ಯಕ್ರಮ ಅಂತ. ಅದರಲ್ಲಿ ನಾನು ಒಂದು ಲೇಖನವನ್ನು ಬರಿತೀನಿ, ನಾನೇ ಅದನ್ನ ಪ್ರಸ್ತುತಿ ಪಡಿಸ್ತೀನಿ. 6 ನಿಮಿಷಗಳ ಕಾಲ ನನಗೆ ಸಮಯ ಕೊಡ್ತಾರೆ. ಆ ರೀತಿಯಾಗಿ ಪ್ರತಿ ತಿಂಗಳು ಸುಮಾರು 30 ರಿಂದ 40 ಜನ ಆ ವೇದಿಕೆಯಲ್ಲಿ ತಮ್ಮ ಲೇಖನಗಳನ್ನು ಓದ್ತಾರೆ. ಮಹಾಬಲ ಅವರೇ ಅದಕ್ಕೆ ಮುಖ್ಯಸ್ಥರು. ಯಾರನ್ನಾದ್ರೂ ಒಬ್ಬರನ್ನ ಅಧ್ಯಕ್ಷರನ್ನು ಮಾಡಿ ಅವತ್ತು ನಡೆಸ್ಕೊಡ್ತಾರೆ. ಅದಕ್ಕೆ ಶೃಂಗೇಶ್ ಶರ್ಮಾ ಅವರು ಅದನ್ನ ರೆಕಾರ್ಡಿಂಗ್ ಮಾಡಿ ಎಲ್ರಿಗೂ ತಲುಪೋ ಹಾಗೆ ಮಾಡ್ತಾರೆ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ದಯವಿಟ್ಟು ತಿಳಿಸಿ, ಖಂಡಿತ ನೀವು ಅದನ್ನು ಕೇಳ್ಬೋದು. ಒಂದು 30 ಜನ ಲೇಖಕರ ವಿವಿಧ ಲೇಖನಗಳನ್ನು ನೀವು ಅವ್ರ ಬಾಯಿನಲ್ಲೇ ಕೇಳ್ಬೋದು. ನಮ್ಮ ನರಸಿಂಹಸ್ವಾಮಿಗಳ ಮಗ ಮಹಾಬಲ ಅವರು ರುದ್ರಭಟ್ಟನ ಬಗ್ಗೆ ಇವತ್ತು ನಮಗೆ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವ್ರು ಹುಟ್ಟಿದ್ದು ಆಗಸ್ಟ್ ತಿಂಗಳು 9ನೇ ತಾರೀಕು 1955 ಬೆಂಗಳೂರಿನಲ್ಲೇನೆ. ಇವರು ಓದಿರೋದು MCOM. ಇವರು ವೃತ್ತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕೆಲಸ ಮಾಡ್ತಾ ಇದ್ರು. ಇವಾಗ ನಿವೃತ್ತರಾಗಿದ್ದಾರೆ. 2015 ಸ್ವಯಂ ನಿವೃತ್ತಿ ತಗೊಂಬಿಟ್ಟೆ ಅಂತ ಹೇಳಿದ್ರು. ಇವರು ಸಾಕಷ್ಟು ಸಾಹಿತ್ಯದಲ್ಲಿ ಪಳಗ್ಬಿಟ್ಟಿದ್ದಾರೆ. ಇಂದು ಇದ್ದಾರೆ ಅಂತ ಒಂದು ಕವನ ಸಂಕಲನ ಇದೆ. ಒಂದು 35 ವರ್ಷ ಅವರು ಬರೆದಿರೋ ಕವನಗಳನ್ನೆಲ್ಲ ಸೇರಿಸಿ ಅದರಲ್ಲಿ ಹೆಕ್ಕಿ ಯಾವುದು ಒಳ್ಳೆಯದೋ ಅದನ್ನ ಆರಿಸಿ ಅದಕ್ಕೆ ಒಂದು ಪುಸ್ತಕ ಮಾಡಿದ್ದಾರೆ. ಹಾಸ್ಯ ಲೇಖನಗಳ ಸಂಗ್ರಹ ಒಂದಿದೆ, ಅದು ಹಾಸ್ಯ ಬಂಧ ಅಂತ. ಬೊಗಸೆ ತುಂಬಾ ಹೂವು ಅಂತ ಸಾನೆಟ್ಗಳ ಸಂಗ್ರಹ ಇದೆ. ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಸಾಹಿತ್ಯ ವಿಮರ್ಶೆ, ನಗೆ ಬರಹಗಳು, ಕಥೆಗಳು, ಲೇಖನಗಳು ಇವೆಲ್ಲ ಅವ್ರಿಗೆ ರೂಢಿಯಾಗ್ಬಿಟ್ಟಿದೆ. ಯಶವಂತ ಚಿತ್ತಾಲರ ಅಪಘಾತ ಅನ್ನೋದನ್ನ ನಾನು ಓದಿದ್ದೇನೆ. ಅದರ ಬಗ್ಗೆ ವಿಮರ್ಶೆ ಮಾಡಿ ಇವರು ಬಹುಮಾನ ತಗೊಂಡಿದ್ದಾರೆ. 300ಕ್ಕೂ ಹೆಚ್ಚು ರಸಪ್ರಶ್ನೆಗಳನ್ನ ನಡೆಸ್ಕೊಟ್ಟಿದ್ದಾರೆ ಪ್ರಜಾವಾಣಿನಲ್ಲಿ, AR ನಲ್ಲಿ ಎಲ್ಲ. ಕನ್ನಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ. ಮೊದಲು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕಮ್ಮಟ ಅಂತ ಮಾಡೋರು HSK ಅವರು. HSK ಅಂದ್ರೆ ಅವರು ಬರಿತಾ ಇದ್ದಿದ್ದ ರೀತಿ, ಅವರು ಬರಿತಾ ಇದ್ದಿದ್ದ ವಿಚಾರ ನನಗೆ ಅಚ್ಚರಿಯನ್ನ ತಂದ್ಬಿಡುತ್ತೆ. ತುಂಡು ಓದುಗ ಅಂತ ಒಂದು ಕಥೆ ಬರೆದಿದ್ದು TK ರಾಮರಾವ್ ಅವರು. ಅದೇ ರೀತಿ ಇವರು ಅರ್ಧ ಪುಟದಲ್ಲಿ ವಾರದ ವ್ಯಕ್ತಿನ ಬರೆಯೋರು HSK. ಅಂತ HSK ಅವರ ಕನ್ನಡ ಕಮ್ಮಟದಲ್ಲಿ ರೂಪ ಹೊಂದಿದ ಅನೇಕ ಜನರಲ್ಲಿ ಮಹಾಬಲ ಅವರು ಒಬ್ರು. ಅವರು ಅನೇಕರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿ ನೀವು ಬರೀರಿ, ಯಾಕೆ ಬರೆಯಲ್ಲ. ನನ್ಗೂ ಒಂದ್ಸಲ ಹೇಳಿದ್ರು, ಜಗನ್ನಾಥ್ ನೀವು ನೋಡಿಯೋನಲ್ಲಿ ಕಾಣಿಸ್ಲಿಲ್ಲ 2-3 ತಿಂಗಳಿಂದ, ಈ ಸಲ ಬರಲೇಬೇಕು ಅಂತ ಹೇಳಿದ್ರು. ಆಯ್ತು ಸ್ವಾಮಿ ಬರ್ತೀನಿ ಅಂತ ಹೇಳಿ ನಾನು ಒಂದು ಲೇಖನ ಬರೆದು ಮುಂದಿನ ಸಲ ನಾನು ಹೋಗ್ಬಿಟ್ಟೆ. ಈ ರವೀಂದ್ರ BS ಅವರು ಹಾಗೆ, ಇಲ್ಲಿ ಗಿರಿಜಾ ರಾಜ್ ಅವರು ಬಂದಿದ್ದಾರೆ, ಚಂದ್ರಶೇಖರ್ ಅವರು ಬಂದಿದ್ದಾರೆ, ಅಶ್ವಥ್ ಅವರು ಹೇಳ್ದಂಗೆ ಅವರೆಲ್ಲ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳಕ್ಕೆ ನಾವು ಅವ್ರನ್ನ ಆಹ್ವಾನಿಸಿದ್ದೀವಿ. ಅವರೇ ಪ್ರತ್ಯೇಕವಾಗಿ 1 ಗಂಟೆ ಮಾತಾಡ್ತಾರೆ ಮುಂದೆ. ಇವತ್ತು ನಮ್ಮ ಆಹ್ವಾನಕ್ಕೆ ಒಪ್ಪಿ ಬಂದ ಮಹಾಬಲ ಅವರಿಗೆ ನಾನು ಕೃತಜ್ಞನಾಗಿದ್ದೀನಿ. ಅವರನ್ನ ಪರಿಚಯಿಸೋದು ನನಗೊಂದು ಸೌಭಾಗ್ಯ. ಅವರು ಮತ್ತು ನಿಮ್ಮ ಮಧ್ಯೆ ನಾನು ಹೆಚ್ಚೊತ್ತಿರಲ್ಲ. ದಯವಿಟ್ಟು ಮಹಾಬಲ ಅವರು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ಧನ್ಯವಾದ. ಧ್ವನಿ ಕೇಳ್ತಾ ಇದೆಯಾ? ಏನು ತೊಂದರೆ ಇಲ್ಲ ಸರ್. ಈ ದಿನ ನಮ್ಮ ತಂದೆಯವರ ಹುಟ್ಟದ ಹಬ್ಬ. ಆದರೆ ನಮ್ಮ ಮನೆ ಹತ್ತಿರವೇ ಅದು ಮೈಸೂರು ಮಲ್ಲಿಗೆ ನಾಟಕ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ರಾಜಾರಾಮ್ ನಾಳೆ ಸಿಕ್ಕಿದ್ರೆ ನನಗೆ ಬಿಡೋದಿಲ್ಲ, ಅಂದರೆ ಯಾಕೆ ಬರಲಿಲ್ಲ ಮನೆಯವರಾಗಿ ಅಂತ
ಹೇಳ್ತಾರೆ. ಆದರೆ ಇದು ಮೊದಲೇ ಒಪ್ಕೊಂಡಿದ್ದ ಕಾರ್ಯಕ್ರಮ ನನಗೆ ಮುಖ್ಯ. ಆದ್ದರಿಂದ ಅದೆಲ್ಲ ನೋಡಿರೋ ನಾಟಕನ ಮತ್ತೊಂದ್ಸರಿ ನೋಡೋ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ತಂದೆ KS ಅವರ ಬಗ್ಗೆ ಬಹಳ ಆಕರ್ಷಕವಾಗಿ ಮತ್ತು ಮಾಹಿತಿಪೂರ್ಣವಾಗಿ ಮಾತನಾಡಿದ ವಾಗ್ಮಿ ಹಾಗೂ ಬಹುಶ್ರುತ JN ಜಗನ್ನಾಥ್ ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಕುಟುಂಬ ವರ್ಗದವರ ಪರವಾಗಿ ಧನ್ಯವಾದಗಳು. ಕವಿ ಗತಿಸಿ 21 ವರ್ಷಗಳೇ ಆದರೂ ಜನಮಾನಸದಲ್ಲಿ ಅವರು ಇನ್ನೂ ಅಚ್ಚಿಡಿಯದೆ ಉಳಿದಿರುವುದು ನಾಡ ಜನರ ಔದಾರ್ಯವೇ ಸರಿ. ಅವರ ಜನ್ಮದಿನದ ಸವಿ ಸಂದರ್ಭದಲ್ಲೇ ಒಬ್ಬ ಪ್ರಸಿದ್ಧ ಕವಿ ರುದ್ರಭಟ್ಟನ ಜಗನ್ನಾಥ ವಿಜಯದ ಬಗ್ಗೆ ಪರಿಚಯಿಸುವ ಅವಕಾಶ ನನಗೆ ದೊರೆತಿರುವುದು ನನ್ನ ಭಾಗ್ಯವೆನಿಸಿದೆ. ಇದನ್ನು ದಯಪಾಲಿಸಿದ ಸಮಾನ ಮನಸ್ಕ ವೇದಿಕೆಯ ಎಲ್ಲ ಉತ್ಸಾಹಿ ಬಳಗಕ್ಕೆ ನನ್ನ ಕೃತಜ್ಞತೆಗಳು. ಜಗನ್ನಾಥ ವಿಜಯ ಕಾವ್ಯವ ಒಂದು ಸಂಕ್ಷಿಪ್ತ ಪರಿಚಯ, ಪೂರ್ಣ ವಿವರ ಯಾತಕ್ಕೆ ಸಮಯದ ಮಿತಿಯೊಳಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರ ಕಾವ್ಯವನ್ನು ಪರಿಚಯಿಸುವ ಮೊದಲು ಕವಿಯ ಒಂದು ಉಕ್ತಿಯನ್ನು ತನ್ನ ಕಾವ್ಯದಲ್ಲೇ ಹೇಳುವ ಒಂದು ಉಕ್ತಿಯೊಂದಿಗೆ ಆರಂಭಿಸುವುದು ಒಳ್ಳೆಯದಂತನ್ಸುತ್ತೆ. ಕವಿತಾ ಪ್ರೌಢನೆಯ ಸೋಲ್ವಬೋಲ್ ಕೃತಿಯೊಳಗ್ನಂ ಸೋಲ್ವನೆ, ಚಂದ್ರಕಾಂತಿ ಒಸರ್ವಂತಿರೆ ಗೋರಿಕಲ್ಲು ಒಸರ್ಗುಮೆ ಬೆಳ್ದಿಂಗಳೊಳ್, ತುಂಬಿ ಪೀರ್ದವಲೆ ಪೀರ್ದಪುದೆ ಕಡಂದುರತೆ ನವ್ಯಾದ ಮುಂ ಪೂಗಳೊಳ್ ನವಚೂತಂ ತಳಿರ್ವಂದದಿ ತಳಿರ್ಗುಮೆ ಸ್ಥಾಣೋತ್ಕರ ಚೈತ್ಲದೊಳ್ ಎಂದು ಕವಿ ಹೇಳ್ತಾನೆ ತನ್ನ ಪೀಠಿಕಾ ಪ್ರಸಂಗದಲ್ಲಿ. ಒಂದು ಕವಿತೆಯಲ್ಲಿ ಪ್ರೌಢನಾದವನ್ನು ಅದಕ್ಕೆ ಮನಸೋಲುವಂತೆ ಒಬ್ಬ ಅದನ್ನು ಅದ್ರ ಬಗ್ಗೆ ಆಸಕ್ತಿ ಇಲ್ಲದವನು ಖಂಡಿತ ಅದಕ್ಕೆ ಆಕರ್ಷಿತನಾಗಲು ಸಾಧ್ಯವಲ್ಲ. ಚಂದ್ರಕಾಂತಿ ಶಿಲೆ ಗೋರಿಕಲ್ ಬೆಳದಿಂಗಳಿಗೆ ಒಸರುತ್ತದೆ ಅಂತ ಹೇಳ್ತಾರೆ. ಅದೊಂದು ಕವಿ ಸವಿಮೆ ಇರಬಹುದು. ಅದೇ ರೀತಿ ಗೋರಿಕಲ್ಲು ಕರಗುವುದು ಸಾಧ್ಯವೇ ಅಂತ ಕವಿ ಅನುಮಾನ ಪಡ್ತಾನೆ. ದುಂಬಿ ಒಂದು ವಸಂತ ಕಾಲದ ಹೂಗಳಲ್ಲಿ ದುಂಬಿ ಹೀರುವಂತೆ, ಮಧುವನ್ನು ಹೀರುವಂತೆ ಒಂದು ಕಣಜ ಹೀರಲು ಸಾಧ್ಯವೇ? ತಳಿರು ಅಂದರೆ ಚಿಗುರನ್ನು ಒಂದು ನವಚೂತಂ ಅದನ್ನು ಒಂದು ಹಕ್ಕಿ ಒಂದು ನವಚೂತಂ ತಳಿರುವಂದದಿ ತಳಿರ್ಗೊಮೇಶ ಒಂದು ಹೊಸ ಮಾವು ಚಿಗುರದ ರೀತಿಯಲ್ಲಿ ಒಂದು ಒಣ ಮರ ಚಿಗುರುವುದೇ ಎಂದು ಕವಿ ಹೇಳ್ತಾನೆ. ಅದಕ್ಕೆ ಸಾಕ್ಷಿ ಇಲ್ಲೆಲ್ಲ ಪ್ರೌಢರೇ ಇದ್ದೀರಿ. ಹಾಗಾಗಿ ರುದ್ರಭಟ್ಟನ ಹೇಳಿದಂತೆ ಎಲ್ಲರೂ ಚಂದ್ರಕಾಂತಿ ಶಿಲೆಗಳೇ, ಇದು ದುಂಬಿಗಳೇ ಹಾಗೂ ಮತ್ತು ಒಂದು ಚಿಗುರುಗಳೇ. ಹಾಗಾಗಿ ನನ್ನ ಕೆಲಸ ಸ್ವಲ್ಪ ಸುಲಭವಾಗಿದೆ ಮತ್ತು ಕಷ್ಟವೂ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಬೋಧಕ ವೃತ್ತಿಯಲ್ಲಿ ಇಲ್ಲದವನಾದ್ರಿಂದ ನಮ್ಮದೇನಿದ್ರು ಮತ್ತು ಬರವಣಿಗೆ ಪಾಂಡಿತ್ಯ ಅಷ್ಟೇ. ಬರವಣಿಗೆಯಲ್ಲಿ ಇದುವರೆಗೂ ನಾನು ಸಂತೋಷ ಪಟ್ಕೊಂಡಿದ್ದವನು. ಈಗ ಈ ಸಾಹಸಕ್ಕೂ ಇಳಿದಿದ್ದೇನೆ ಅಂತ ನಿಮ್ಮೆಲ್ಲರ ಪರವಾಗಿ ವಿನಮ್ರವಾಗಿ ತಿಳಿಸ ಬಯಸುತ್ತೇನೆ. ಈ ಒಂದು ಪರಿಚಯವನ್ನು ತಯಾರು ಮಾಡಿಕೊಳ್ಳಲು ನನಗೆ ಸಹಾಯವಾಗಿದ್ದು ವಿದ್ವಾಂಸರಾದ RS ಮಡಗಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿನ ಒಂದು ಸುದೀರ್ಘ ಲೇಖನ, ಪ್ರತಿಯೊಬ್ಬರು ಓದಲೇಬೇಕು. ಅದು ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಕಟಣೆ. ಅದರಲ್ಲಿ ರುದ್ರಭಟ್ಟನ ಜಗನ್ನಾಥ ವಿಜಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದೆ. ಸಂಪೂರ್ಣ ಅಂತ ಹೇಳಕ್ಕಾಗಲ್ಲ, ಕಾವ್ಯ ಅನ್ನೋದು ಬಹಳ ದೊಡ್ಡದದು. ಮತ್ತು R.A. ಮಿತ್ರ ಅವರ ಒಂದು ಯೂಟ್ಯೂಬ್ ಉಪನ್ಯಾಸ, ಹಾಗೆ ಕರಾವಳಿಯ ವಿದ್ವಾಂಸರಾದ ಡಾಕ್ಟರ್ ಶಾಂತಾರಾಮ ಪ್ರಭು ಎನ್ನುವ ವಿದ್ವಾಂಸರ ಸುದೀರ್ಘವಾದ ಯೂಟ್ಯೂಬ್ ಉಪನ್ಯಾಸ, ಹಾಗೆ ಪಿ ವಿ ನಾರಾಯಣ ಅವರ ಒಂದು ಬ್ಲಾಗ್ ನಿತ್ಯಂ ಹೊಸತು ಎನ್ನುವುದು, ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಅಂತರ್ಜಾಲದಲ್ಲಿ ಲಭ್ಯವಿರುವ ಜಗನ್ನಾಥ ವಿಜಯ ಕೃತಿ
ಇವೆಲ್ಲ ಕವಿಯ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಳ್ಳಲು ನನಗೆ ಸಹಾಯಕವಾಗಿದೆ ಅಂತ ನಾನು ಅಳುಪಿನಿಂದನೇ ಹೇಳ ಬಯಸುತ್ತೇನೆ. ರುದ್ರಭಟ್ಟ ಇವನೊಬ್ಬ ಸ್ಮಾರ್ತ ಬ್ರಾಹ್ಮಣ ಕವಿ ಎಂದು ಕವಿ ಚರಿತ್ರೆಕಾರ ಗುರುತಿಸಿದ್ದಾರೆ. ಕೆಲವು ಪಠ್ಯಗಳಲ್ಲಿ ಅವನೊಬ್ಬ ವೈಷ್ಣವ ಕವಿ ಎಂದು ತಿಳಿಸಿದ್ದಾರೆ. ಬಹುಶಃ ಅವನು ಜಗನ್ನಾಥ ವಿಜಯ ಬರೆದಿದ್ದನ್ನು ಗಮನಿಸಿ ಅವನು ವೈಷ್ಣವ ಕವಿಯೇ ಇರಬಹುದು, ವೈಷ್ಣವ ಜಾತಿಗೆ ಸೇರಿದ್ದನೆಂದು ಭಾವಿಸಿರ್ಬೋದು. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದು ಬೇಡ. ಯಾಕಂದರೆ ಕವಿ ಹರಿಹರರಲ್ಲಿ ಒಂದು ಅಭೇದ ದೃಷ್ಟಿಯಿಂದ ಕಾವ್ಯವನ್ನು ಬರೆದಿದ್ದಾನೆ. ಅದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಇದೊಂದು ವೈದಿಕ ಕವಿ ಅಂದರೆ ಹಿಂದೆಲ್ಲ ಜೈನರು ಮಾತ್ರ ಬರೆದಿದ್ದರು ಚಂಪು ಕಾವ್ಯವನ್ನು. ಚಂಪು ಕಾವ್ಯವೆಂದರೆ ಎಲ್ಲರಿಗೂ ತಿಳಿದಿರೋದೇ. ಅದೊಂದು ಕಂದ, ವೃತ್ತ ಹಾಗೂ ವಚನ ಅಂದರೆ ಗದ್ಯಗಳಿಂದ ಕೂಡಿದ ಒಂದು ಸೊಬಗಿನ ಕಾವ್ಯ. ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ ಇವೆಲ್ಲ ಹಿಂದೆ ಉದಾಹರಣೆಗಳಿತ್ತು. ಆದರೆ ವೈದಿಕ ಕವಿಯೊಬ್ಬನ ಚಂಪು ಶೈಲಿಯ ಮೊದಲ ಕಾವ್ಯ ಎಂದು ಗುರುತಿಸಲಾಗಿದೆ. ಇದು ಕವಿ ಕಾಲದ ಬಗ್ಗೆ ಹಲವಾರು ಚರ್ಚೆಗಳು ಇದ್ದರೂ ಅದು ತುಂಬ ದೀರ್ಘವಾಗುತ್ತದೆ. ಅದರ ಬಗ್ಗೆ ವ್ಯರ್ಥವಾಗಿ ಕಾಲಹರಣ ಮಾಡುವುದು. ಇರುವ ಒಂದು ಚರ್ಚೆಗಳ ಮತ್ತು ತೀರ್ಮಾನಗಳ ಪ್ರಕಾರ ಸುಮಾರು 1175ರಲ್ಲಿ ಆ ಕಾಲದಲ್ಲಿ ಜೀವಿಸಿದ್ದಿರಬಹುದು ಎಂಬ ಒಂದು ಖಚಿತವಾದ ಅಲ್ಲದಿದ್ದರೂ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಈತ ಒಬ್ಬ ರಾಜನ ಆಸ್ಥಾನದಲ್ಲಿ ಇರದೆ ಚಂದ್ರಮೌಳಿ ಎಂಬ ಬ್ರಾಹ್ಮಣ ವೀರಬಲ್ಲಾಳನ ಬ್ರಾಹ್ಮಣ ಮಂತ್ರಿಯೊಬ್ಬನ ಆಶ್ರಯದಲ್ಲಿ ತನ್ನ ಕಾವ್ಯವನ್ನು ರಚಿಸ್ತಾ, ಹಾಗಾಗಿ ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ ಅಲ್ಲಿ ಇರುವಂತೆ ತನ್ನ ರಾಜರನ್ನು ಕಾವ್ಯದ ಪುರಾಣದ ವ್ಯಕ್ತಿಗಳೊಂದಿಗೆ ಸಮೀಕರಿಸಿಲ್ಲ. ಅದರ ಬದಲು ಕೃಷ್ಣನನ್ನೇ ತನ್ನ ಜಗನ್ನಾಥ ವಿಜಯದ ಒಂದು ವಿಜೃಂಭಣೆಗೆ ಬಳಸಿಕೊಂಡಿದ್ದಾನೆ. ನನಗೆ ರುದ್ರಭಟ್ಟ ಹೆಸರಿದ್ದರೂ ಕೆಲವು ಸಮಯ ರುದ್ರಟ ಎಂಬ ಹೆಸರು ಇದ್ದುದಕ್ಕೆ ಒಂದು ಸ್ವಾರಸ್ಯವಾದ ಘಟನೆ ಇದೆ. ಅವನಿಗೆ ಬಹಳ ಹಣದ ತಾಪತ್ರಯವಾದಾಗ ಒಬ್ಬ ಶ್ರೀಮಂತನ ಬಳಿ ತನ್ನ ಹೆಸರಿನ ಅಕ್ಷರವಾದ ಬಾ ಅನ್ನು ಒತ್ತಗಿಟ್ಟು ತನ್ನ ಹಣವನ್ನು ಪಡೆದಿದ್ದಂತೆ. ಇಂದಿನ ದಿನಗಳಲ್ಲಿ ಮೈಸೂರು ಮಲ್ಲಿಗೆಯ ಹಕ್ಕುಸ್ವಾಮ್ಯವನ್ನು ಬಡತನಕ್ಕಾಗಿ, ಸಾಂಸಾರಿಕ ವೆಚ್ಚಕ್ಕಾಗಿ ಪಡೆದುಕೊಂಡ ಮಾರಾಟ ಮಾಡಿದ ಕವಿಯ ನೆನಪು ಆಗುತ್ತದೆ ಅಲ್ವೇ? ಅದೇ ರೀತಿ ಇಲ್ಲೂ ಅವನು ಅದರ ಸಾಲ ತೀರುವವರಿಗೆ ರುದ್ರಟ ಎಂಬ ಹೆಸರನ್ನು ಇಟ್ಟುಕೊಂಡಿದ್ದ ಎಂಬ ಒಂದು ವಿಷಯವೂ ಇದೆ. ಅವೆಲ್ಲ ಮುಖ್ಯವಾಗಿ ಇವೆಲ್ಲ ಒಂದು ರೀತಿ ವದಂತಿಗಳು ಎಂದು ಭಾವಿಸಿ ಮುಂದೆ ಹೋಗ್ಬಿಡ್ಬೋದು. ಜಗನ್ನಾಥ ವಿಜಯದ ಜೊತೆಗೆ ರಸ ಕಲಿಕೆ ಎಂಬ ಶಾಸ್ತ್ರ ಗ್ರಂಥ, ಲಕ್ಷಣ ಗ್ರಂಥವನ್ನು ಬರೆದಿದ್ದಾನೆಂದರೂ ಅದು ಈಗ ಲಭ್ಯವಿಲ್ಲ. ಹಾಗಾಗಿ ಜಗನ್ನಾಥ ವಿಜಯವೇ ಅವನ ಒಂದು ಏಕೈಕ ಕಾವ್ಯ ಎಂದು ನಾವು ಭಾವಿಸಿ ಮುಂದುವರಿಬೋದು. ಜಗನ್ನಾಥ ವಿಜಯವನ್ನು ವಿದ್ವಾಂಸರು ಒಂದು ನಾರಿಕೇಳ ಪಾಕ ಎಂದೇ ವರ್ಗೀಕರಿಸಿದ್ದಾರೆ. ದ್ರಾಕ್ಷಾ ಪಾಕವೆಂದರೆ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ಇರುವುದು. ಈ ಜಗನ್ನಾಥ ವಿಜಯ ಯಾಕೋ ನಾರಿಕೇಳ ಪಾಕ ಅಂದರೆ ಒಂದು ಓದಿಗೆ ದಕ್ಕುವುದಂಥದ್ದು ಅಲ್ಲ ಎಂದು ಭಾವನೆ. ವಿಕ್ರಮಾರ್ಜುನ ವಿಜಯ ಆಗಲಿ, ಸಾಹಸಭೀಮ ವಿಜಯ ಆಗಲಿ, ಮುಂದೆ ಬಂದ ಕುಮಾರವ್ಯಾಸ ಭಾರತವಾಗಲಿ ಅರ್ಥವಾಗುವಷ್ಟು ನೇರವಾಗಿ ಅದರ ಒಂದು ಅರ್ಥದ ಮಟ್ಟ, ಸಂಸ್ಕೃತ ಭೂಯಿಷ್ಠತೆ ಇರುವುದರಿಂದ ಮತ್ತು ಹಳಗನ್ನಡದಲ್ಲೂ ಬಹಳ ಅಪರೂಪವಾದ ಪದಗಳು ಇರುವುದರಿಂದ, ಒಂಥರ ಕವಿಪ್ರಯೋಗಗಳು ವಿಪರೀತವಿರೋದ್ರಿಂದ ಅದು ಒಂದು ನಾರಿಕೇಳ ಪಾಕ ಎಂದು ಹೇಳುತ್ತಾರೆ. ಆದರೆ ಕಾವ್ಯ ಸ್ವಾದನೆಗೆ ತುಂಬ ಆಸಕ್ತರಾದವರು ಅದನ್ನು ಆಸ್ವಾದಿಸಲು ಹಿಂದೆ ಮುಂದೆ ನೋಡಬಾರದು. ಇದೇ ಕಾರಣಕ್ಕಾಗಿ ಕಾವ್ಯದಿಂದ ದೂರ ಉಳಿಯಬಾರದು ಎಂಬುದು ನನ್ನ ಭಾವನೆ.
ಇದರ 18 ಆಶ್ವಾಸಗಳು ಇವೆ. ಇದರ ಮೊದಲ 5 ಶ್ಲೋಕಗಳು ಅಂದರೆ ಪದ್ಯಗಳು ಅದು ಕನ್ನಡದಲ್ಲೇ ಇದ್ದರೂ ಅವು ಅರ್ಥ ಮಾಡಿಕೊಳ್ಳಲು ಕಷ್ಟವಿದ್ದು ಇದು ನೇರ ಅರ್ಥಕ್ಕಿಂತ ಕವಿ ಒಂದು ಗೂಢಾರ್ಥ ಇಟ್ಟಿರಬೇಕು ಎಂದು ಜನ ಭಾವಿಸಿ ಇದರಲ್ಲಿ ಸಂಸ್ಕೃತದಲ್ಲಿ ಇದರ ಬಗ್ಗೆ ಒಂದು ವ್ಯಾಖ್ಯಾನ ಬಂದಿದೆಯಂತೆ. ಇದು ಒಂದು ವಿಶಿಷ್ಟವಾದ ವಿಷಯ ಕನ್ನಡ ಸಾಹಿತ್ಯ ಸಂದರ್ಭದ ಮಟ್ಟಿಗೆ. ಈ ಕಥೆಯಲ್ಲಿ ಇದರಲ್ಲಿ ಜಗನ್ನಾಥ ವಿಜಯದಲ್ಲಿ ಕೃಷ್ಣನ ಜನನದಿಂದ ಸಾಲ್ವವಧಿಯ ತನಕ ಇರುವ ಒಂದು ತುಂಬ ದೊಡ್ಡ ವ್ಯಾಪ್ತಿಯ ಒಂದು ಕೃತಿ ಇದು. ಆಧಾರವಾಗಿರುವುದು ವಿಷ್ಣು ಪುರಾಣದ ಬಹುತೇಕ ವಿಷ್ಣು ಪುರಾಣದ ಅಂಶಗಳು. ಅಲ್ಲಲ್ಲಿ ಭಾಗವತ ಮತ್ತು ಕಾಳಿದಾಸನ ಪ್ರಭಾವ ಕೈ ಮೇಲಿದೆ ಎಂದು ಜನ ಒಂದು ಹೇಳಿದಂಥ ವಿದ್ವಾಂಸರು ಬಂದಿದ್ದಾರೆ. ಅವೆಲ್ಲವನ್ನು ಸದ್ಯಕ್ಕೆ ಒಪ್ಪಿಕೊಳ್ಳುವುದು ನಮಗೇನು ತಪ್ಪೇನಿಲ್ಲ. ಯಾಕೆಂದರೆ ನಾವಿನ್ನೂ ಆ ಕಾವ್ಯವನ್ನು ಕಲಿಯುತ್ತಿರುವವರು, ನಾನಂತೂ. ಉಳಿದವರ ವಿಷಯ ಗೊತ್ತಿಲ್ಲ, ಎಲ್ಲ ಪ್ರಾಜ್ಞರೇ ಎಲ್ಲಿದ್ದೀರಿ. ಎಲ್ಲ ಕಾವ್ಯದಲ್ಲೂ ಇರುವಂತೆ ಇದರಲ್ಲೂ ಒಂದು ಅಷ್ಟಾದಶ ವರ್ಣನೆ ಅನ್ನುವ ಒಂದು ಹಾವಳಿ ಇದೆ. ಯಾಕೆಂದರೆ ಎಲ್ಲ ಪ್ರಾಚೀನ ಕಾವ್ಯಗಳಲ್ಲಿ ಇದ್ದಂಥ ಒಂದು ಲಕ್ಷಣ ಅದು. ಸಮುದ್ರ, ಪರ್ವತ, ಚಂದ್ರೋದಯ, ಸೂರ್ಯೋದಯ, ಋತು, ವನವಿಹಾರ, ಜಲಕ್ರೀಡೆ, ಮಧುಪಾನ ವಿನೋದ, ಸುರಥೋತ್ಸವ, ವಿಯೋಗ, ವಿವಾಹ, ಕುಮಾರ ಜನನ, ಮಂತ್ರಾಲೋಚನೆ, ದೂತಕಾರ್ಯ, ವಿಜಯ ಯಾತ್ರೆ, ನಾಯಕನ ವಿಜಯ, ಇವುಗಳಿಗೆ ಜಗನ್ನಾಥ ವಿಜಯದಲ್ಲೂ ಕೊರತೆ ಏನಿಲ್ಲ. ಹಳೆ ಕಾವ್ಯಗಳಲ್ಲಿ ಅಷ್ಟಾದಶ ವರ್ಣಗಳ ಒಂದು ಪ್ರೆಸೆನ್ಸ್ ಅಂದರೆ ಹಾಜರಿಗಳಿಂದ ಅದು ಮಹಾಕಾವ್ಯಗಳು ವಿಶ್ವ ಮಟ್ಟಕ್ಕೆ ಹೋಗುವ ಒಂದು ಅವಕಾಶಗಳು ತಪ್ಪಿ ಹೋಯಿತು ಅಂತ ಕೆಲವು ವಿದ್ವಾಂಸಗಳು, ಅಂದರೆ ಪಾಶ್ಚಾತ್ಯ ತೌಲನಿಕ ವಿಮರ್ಶೆ ಮಾಡಿದ ಪಾಶ್ಚಾತ್ಯ ವಿಮರ್ಶೆ ಮತ್ತು ಭಾರತೀಯ ವಿಮರ್ಶೆ ಎರಡರಲ್ಲೂ ಪಳಗಿದಂಥವರು ಹೇಳ್ತಾರೆ. ಅದರ ಬಗ್ಗೆ ಬಿಟ್ಟು ನಾವು ನೇರವಾಗಿ ಕಾವ್ಯವನ್ನು ಕವಿಗಳು ತಮಗೆ ತಮ್ಮ ಪ್ರತಿಭೆಯ ಅನುಸಾರ ಮಾಡಿದ್ದರೆ ನಮ್ಮ ಕಾವ್ಯಗಳಲ್ಲೂ ಇಡಿಯಟ್ ಒಡಿಸಿ ಆ ರೀತಿ ಅದ್ಭುತವಾದ ವಿಶ್ವ ಪ್ರಚಾರವನ್ನು ಪಡೆಯುತ್ತಿದ್ದು ಅಂತ ಕೆಲವರು ಅದು ಅವರ ವೈಯಕ್ತಿಕ ಅಭಿಪ್ರಾಯಗಳಿರ್ಬೋದು. ಇದು ನನಗೆ ಈ ಅಷ್ಟಾದಶವನ್ನೇ ಕೆಲವು ಕಡೆ ಅನುಕೂಲವೂ ಹೌದು, ಕೆಲವು ಕಡೆ ಅನಾನುಕೂಲವೂ ಹೌದು. ಆದರೆ ಈ ಕಾವ್ಯದಲ್ಲಿ ಅವೆಲ್ಲ ಭಾಳ ಇದಾಗಿ ಸಂಯೋಚಿತವಾಗಿ ಬಂದಿದೆ ಅಂತ ನಾವು ಭಾವಿಸ್ಬೋದು. ಕೃಷ್ಣನ ಬಾಲಲೀಲೆ, ರಾಸಕ್ರೀಡೆ, ಪಾರಿಜಾತ ಪರ್ಣ ಇವೆಲ್ಲ ಭಾಳ ಸೊಗಸಾಗಿ ಬಂದಿದೆ. ನಾನು ಕೆಲವು ಪದ್ಯಗಳು ಮಾತ್ರ ಅಲ್ಲಿ ನಾನು ಉದಾಹರಿಸಕ್ಕೆ ಇಷ್ಟಪಡ್ತೇನೆ. ಪಾರಿಜಾತ ಪರ್ಣ ಬಹಳ ಸ್ವಾರಸ್ಯಕರವಾದ ಆದರೆ ಬಹಳ ದೀರ್ಘವಾದ ಒಂದು ಅಷ್ಟಾವಸರವಾಗಿದ್ದು ಇದನ್ನು ಮುಂದೆ ಎಂದಾದರೂ ಪ್ರತ್ಯೇಕವಾಗಿ ಮಾಡಬಹುದು. ಇಲ್ಲ ಇದೇ ಒಂದಕ್ಕೆ ಅದು ಇದಾದರೆ ಬಹಳ ಲಂಬಿತವಾಗುತ್ತದೆ ಮತ್ತು ಕೇಳುವವರಿಗೆ ಆಸಕ್ತಿ ಕಡಿಮೆನೂ ಆಗ್ಬೋದು. ಈ ಕೃತಿಯಲ್ಲಿ ಮಹಾಕಾವ್ಯದ ಲಕ್ಷಣಗಳಿದ್ದರೂ ಔಚಿತ್ಯ ಪ್ರಜ್ಞೆಯ ಕೊರತೆ ಇದೆ ಎಂದು ವಿದ್ವಾಂಸರಾದ ಡಾಕ್ಟರ್ ಶಾಂತಾರಾಮ್ ಪ್ರಭು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅದು ಯಾಕಂದರೆ ಕೃಷ್ಣ ಬಲರಾಮರು ಕಂಸನ ಬಿಲ್ಲಿನ ಉತ್ಸವಕ್ಕೆ ಹೋದಾಗ ಅವರು ಒಂದು ವೇಶ್ಯಾಗೃಹವನ್ನು ಪ್ರವೇಶಿಸ್ತಾರೆ. ಆಗ ಅವರಿಬ್ಬರು ಬಾಲಕರು ವೇಶ್ಯಾಗೃಹ ಪ್ರವೇಶಿಸೋದು ಸಮಾಜಕ್ಕೆ ಉತ್ತಮ ಸಂದೇಶ ಏನು ಕೊಡುವಂಥದ್ದಲ್ಲ. ಹಾಗಾಗಿ ಕವಿಗೆ ಔಚಿತ್ಯ ಪ್ರಜ್ಞೆ ಸ್ವಲ್ಪ ಕಡಿಮೆ ಎಂದು ಭಾವಿಸಿ ಇದು ಮಹಾಕಾವ್ಯವಾದ ಆಗಲು ಹೊರಟಿದ್ದೇನೋ ಸರಿ, ಆದರೆ ಇಂಥ ಪ್ರಸಂಗಗಳಿರೋದ್ರಿಂದ ಹಾಗಾಯ್ತೆ ಅಂತ ಒಂದು ವಿದ್ವಾಂಸರ ಚರ್ಚೆಗೆ ಬಿಟ್ಟಿದ್ದಾರೆ. ಅದನ್ನು ನಾವು ಎಷ್ಟು ಚರ್ಚೆ ಮಾಡ್ಬೋದು ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಗಿರಿಜಾ ಕಲ್ಯಾಣ ಪ್ರಾತಿಪ್ ಯಾವುದೇ ತಗೊಳ್ಳಿ ಅದರಲ್ಲಿ ಇದರ ಹಾವಳಿ ಈ ಒಂದು ಅಷ್ಟಾದಶ ವರ್ಣಗಳ ಹಾವಳಿ ಮತ್ತು ವೇಶ್ಯಾವರ್ಣೆ ವಾಟಿಕೆಯ ಒಂದು ದರ್ಶನ ಅವೆಲ್ಲ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಇವೆಲ್ಲ ಮುಖ್ಯವಾದ ವಿಷಯಗಳಲ್ಲ ಅಂತ ಅಂದ್ಕೊಂಡು ನಾವು ಅದರ ಒಂದು
ಸ್ವಾರಸ್ಯಕರ ವಿಷಯ ಬಗ್ಗೆ ನಾವು ಹೋಗೋದು ಬಹಳ ಒಳ್ಳೆಯದು. ಆದರೆ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಕವಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ಕೆಲವಂತೂ ಭಾಗವತ ತನ್ನ ವಿಷ್ಣು ಪುರಾಣ ಎಲ್ಲ ತನ್ನ ಆಧಾರಗಳನ್ನು ಇಟ್ಕೊಂಡು ಒಂದು ಪ್ರತಿ ಸೃಷ್ಟಿಯೇ ಮಾಡಿಬಿಟ್ಟಿದ್ದಾನೆ, ಅನುಕರಣೆ ಅಲ್ಲ ಇದು ಅಂತ ಹೇಳೋವಷ್ಟಿಗೆ ಬಹಳ ಸ್ವಾರಸ್ಯಕರವಾಗಿ ಕವಿ ತನ್ನ ಇದು ತೋರಿಸಿದ್ದಾನೆ. ಬಿರುದುಗಳು ಇವನಿಗೆ ರುದ್ರಭಟ್ಟನಿಗೆ ಶಾರದಾಭ ಚಂದ್ರ ತಪ ಕವಿರಾಜ ವಚಸ್ಸುಂದರಿ ನೃತ್ಯ ನಿವಾಸ ಮೊದಲಾದ ಬಿರುದುಗಳಿದ್ವಂತೆ. ಅದಕ್ಕೆ ತಕ್ಕಂಗೆ ಅವನ ಕಾವ್ಯದಲ್ಲೂ ಉದಾಹರಣೆ ಸಿಗುತ್ತೆ. ಇದಕ್ಕೆ ಜಗನ್ನಾಥ ವಿಜಯದ ಆರಂಭದ ಪದ್ಯಗಳಲ್ಲೇ ಇಂಥ ಕೆಲವು ಅವನ ಪ್ರತಿಭೆಯ ಉದಾಹರಣೆಗಳು ಸಿಗುತ್ತೆ. ಇನಿಯಳ ಸೋಂಕಿನಂತೆ, ಹೊಸ ಮಾವಿನ ಹೂವಿನ ಜಂಪದಂತೆ, ಚಂದನ ರಸ ದಂಪಿನಂತೆ, ನೆನೆ ಏರಿದ ಮಲ್ಲಿಗೆಯಂತೆ, ಪೂರ್ಣ ಚಂದ್ರನ ಸಿರಿಯಂತೆ, ಬನ್ ದೆಸೆಪ ಟಂಕಣ ತಂಬೆಲರಂತೆ, ರುದ್ರಭಟ್ಟನ ಕವಿತಾರಸಂ ಮನಮನ ನೀರ್ಕೊಳ್ಳುವುದು ಸಜ್ಜನ ಕಳ ಎಂಬುದು ಒಂದು ರೀತಿಯ ಆತ್ಮಪ್ರಶಂಸೆ ಅಂತಂದರೂ ಕವಿಯ ಪ್ರತಿಭೆಯನ್ನು ನಾವು ಗಮನಿಸ್ಬೋದು. ಭೂದೇವಿ ತನ್ನ ಒಂದು ರೀತಿಯ ತನ್ನ ಭೂಭಾರ ಹೆಚ್ಚಾಯಿತೆಂದು ಕರುಣೆಯಿಂದ ಹೇಳು ಆಚರಿಸಿದ್ರು ಬ್ರಹ್ಮನ ಮುಂದೆ ತನ್ನ ಗೋಳನ್ನು ತೋಡಿಕೊಳ್ಳುವ ಗದ್ಗತಿತ ಕಂಠದಿಂದ ಭೂಪಾರದಿಂದ ತನಗುಂಟಾದ ಗೋಳನ್ನು ಈ ರೀತಿಯಾಗಿ ತೋಡ್ಕೊಳ್ತಾರೆ. ತಿದಿವಲ್ ದಿಗ್ಗಜ ರಾಜಿ ಗೋಣ್ ಗುಸಿದು ಅಕ್ರಶ್ವಾಸವಂ ಬೀರುತ್ತಿರುವುದು ನಾಲ್ಬಟ್ಟೆಯ ಪಿತ್ಯವಲ್ ಕುಲನ ಗೌಗಂ ನುಡ್ಗಿ ದತ್ತು ಆಮೆ ಮಟ್ಟದ ಹೆಸರು ಮುಚ್ಚಿದ ಹೋಲ್ ಆಗಿ ಕೂರ್ಮ ನೊಡೆದು ಶೇಷಂ ಪಣ ಬಳ್ಪಿಸುತ್ತವಂ ಸೀರೆಯ ಸಿಂಬಿ ಹೋಲ್ ಕಳ ನೃಪಾಳ ನಕ್ಷೋಹಿಣಿ ಬಾರದಿಂ ಎಂದು ಹೇಳ್ತಾರೆ. ಭೂಮಿ ಹೊತ್ತಿರುವ ದಿಗ್ಗಜಗಳು, ಕುಲ ಪರ್ವತಗಳು, ಕೂರ್ಮ, ಆದಿಶೇಷ ಇತ್ಯಾದಿ ಮಹಾಶಕ್ತಿ ದೇವತೆಗಳ ಅವಸ್ಥೆ ಹೇಗಿರುವ ಕಡೆ ಇನ್ನು ತನ್ನ ಗತಿ ಏನಾಗಿದೆ ಎಂಬುದು ಬೇರೆ ಬಣ್ಣಿಸಬೇಕೆ ಎಂಬುದು ಅವಳ ಪರ್ಯಾಯ ಯುಕ್ತಿಯು ಈ ವ್ಯಂಗ್ಯದ ಪ್ರಯೋಗದಲ್ಲಿದೆ. ಧ್ವನಿಪೂರ್ಣವಾದ ಪ್ರತಿಮೆಗಳ ಸೃಷ್ಟಿಗೆ ಜಗನ್ನಾಥ ವಿಜಯದಲ್ಲಿ ಇಂಥ ನೂರಾರು ಉದಾಹರಣೆಗಳು ಸಿಗುತ್ತವೆ. ಅದೇ ರೀತಿ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋದೇ ಬೇಕಾಗುತ್ತೆ ಅಂತ ಪ್ರಸಂಗಗಳಿದೆ. ಸದ್ಗಳು ಒಂದಲ್ಲ ಒಂದು ನೆಪಾಳಿ ಬಾಲಕೃಷ್ಣ ಮಲಗೋದೆ ಭಾಳ ಕಷ್ಟ, ಮಲಗಿಸೋದು ಭಾಳ ಕಷ್ಟ ಆಗತ್ತೆ ಇವರಿಗೆ ಯಶೋದೆಗೆ. ಅದಕ್ಕೆ ಒಂದ್ಸಾರಿ ರಾಮಾಯಣದ ಕಥೆ ಹೇಳಿ ಅವನ ನಿದ್ದೆ ಬರೆಸಲು ಪ್ರಯತ್ನ ಪಡ್ತಾರೆ. ಅದನ್ನು ಕವಿ ಚಿತ್ರಿಸಿರುವ ಬಗೆ ಬಹಳ ಸರಕಸಾಗಿದೆ. ಕತೆ ಹೇಳ್ತಾ ಇರ್ತಾಳೆ, ಅದಕ್ಕೆ ಅವನು ಹೂಂಗುಡ್ತಾ ಇರ್ತಾನೆ ಸುಮ್ಮನೆ, ಅದು ಒಪ್ಪಿಗೆ ಸೂಚಕವಾಗಿ. ಕಥೆಯಂ ಕೇಳಲೇಕಂದ ರಘುಜನೆಂಬಂ ಸಕಾಂತಂ ವನಸ್ಥಿತನಾದಂ ಗುರು ಪೇಡೆ ದಶಶಿರಂ ಕೊಂಡೊಯ್ದು ರಾಮನ ಸತ್ಯಂತಾನೇನೆ ಪೂರ್ವವಂ ನೆನೆಯುತ್ತಂ ಹುಂಕೊಳ್ಳದೆ ಉತ್ಕೋಪಮಂ ಕೃತಿಯಂ ಮಾಡುತ್ತಂ ಔಂಡುಗಚ್ಚಿ ಕಿಸಿಗಳನ್ನು ಬಿಟ್ಟ ಅಚ್ಯುತಂ ರಂಜಿತು. ಮೊದಲ ಭಾಗಕ್ಕೆಲ್ಲ ತೊಡೆಯ ಮೇಲೆ ಮಗಳು ಮಾಡಿಸದ ಮೊದಲು ಎಲ್ಲದಕ್ಕೂ ಹುಂಕಾರ ಒಪ್ಪಿಗೆ ಸೂಚಕವಾಗಿ ತಲೆ ಹೇಳಿಸ್ತಿದ್ದವನು ಸೀತೆಯನ್ನು ರಾವಣ ಕದ್ದೊಯ್ದನು ಮಾತು ಬಂದಾಗ ತನ್ನ ಪೂರ್ವಾವತಾರದ ಸ್ಮರಣೆಯಾಗಿ ಹುಂಕಾರ ಬಿಟ್ಟು ಹುಂಕಾರದಿಂದ ಕೋಪಾಟೋಪದಿಂದ ತನ್ನ ಅಭಿವ್ಯಕ್ತಿಗೊಳಿಸ್ತಾನೆ. ಇದು ಬಹಳ ಅದ್ಭುತವಾದ ತನ್ನ ಕಾಲಕೋಶಕ್ಕೆ ಜಿಗಿದು ತನ್ನ ಬಗ್ಗೆ ತನ್ನ ಹಿಂದಿನ ಅವತಾರವನ್ನು ನೆನೆದು ಆ ಪಾತ್ರವನ್ನು ಆವಿರ್ಭವಿಸುವ ರೀತಿ
ಬಹಳ ಉಪಯುಕ್ತಾಗಿದೆ, ಬಹಳ ಒಂದು ಅದ್ಭುತವಾದ ಸನ್ನಿವೇಶ. ಇದಕ್ಕೆ ಒಂದು ಶ್ರೀಕೃಷ್ಣ ಕರ್ಣಾಮೃತದ ಒಂದು ಸಂಸ್ಕೃತ ಸಂವಾದಿಯಾದ ಶ್ಲೋಕ ಇದೆ. ರಾಮೋ ನಾಮ ಬಭುವ ಹುಂ ತದಬಲ ಸೀತೇತಿ ಹುಂ ತೌಪಿತು ವಾಚಾ ಪಂಚವಚೀವನೆ ವಿಹರಸ್ತಾಮ ಹರದ್ರಾವಣ ನಿರ್ಧಾತ ಜನನೀ ಕಥಾಮಿತಿ ಹರೇ ರೂಪಕಾರತ ಶೃಣ್ವತ ಸೌಮಿತ್ರೇ ಕದ್ವನು ಧನುರೀತಿ ವಿಗ್ರಹ ವಿರಹ ಪಾತನ. ರಾಮನೊಬ್ಬ ಇದ್ದ, ಸರಿ ಹುಂ ಅಂತ ಇರ್ತಾನೆ. ತದವರ ಅವಳ ಹೆಂಡತಿ ಸೀತೆ ಐತಿ, ಹುಂ ಸೀತೆ ಇದ್ದಳು. ಹುಂ ಪಂಚವಟಿ ವನೆ ವಿಹರಿಸುತ್ತಿದ್ದಾಗ ರಾವಣ ಅವಕದ್ದು ಇಲ್ಲ. ಆವಾಗ ತಕ್ಷಣ ಅವನು ನಾಮಾವತಾರಕ್ಕೆ ಹೋಗಿ ಎಲ್ಲ ಲಕ್ಷ್ಮಣ ಎಲ್ಲಿ ನನ್ನ ಬಿಲ್ಲು ಅಂತ 3 ಸರಿ ಅವನು ನಿದ್ದೆಯಲ್ಲೇ ಒಂದು ಆರ್ಭಟ ಮಾಡುತ್ತಾನೆ ಅಂತ ಸಂಸ್ಕೃತದಲ್ಲಿದೆ. ಅದು ಕೃಷ್ಣ ಕರ್ಣಾಮೃತದ ಒಂದು ಶ್ಲೋಕ ಅದು. ಆದರೆ ಈ ಕೃಷ್ಣ ಕರ್ಣಾಮೃತದ ಕವಿ ರುದ್ರಭಟ್ಟನಿಗಿಂತ ಮೊದಲಿದ್ದವನು ಕೊನೆ ಇದ್ದವನು ಇನ್ನೂ ಚರ್ಚೆಯಾಗುತ್ತಾ ಇರೋದ್ರಿಂದ ಈ ಒಂದು ಲೀಲಾಶುಕನೇ ಇವನಿಂದ ಸ್ಫೂರ್ತಿ ಪಡೆದಿರ್ಬೋದು ಎಂದು ಕೆಲವು ವಿದ್ವಾಂಸರು ಅನುಮಾನ ವ್ಯಕ್ತಪಡಿಸಿರ್ತಾರೆ. ಆದರೂ ಇವೆರಡು ಅದ್ಭುತವಾದ ಶ್ಲೋಕಗಳು, ವೃತ್ತಗಳು ನಿಜವಾಗಲೂ ಬಹಳ ಸಂತೋಷವನ್ನು, ಒಂದು ಕಾವ್ಯದ ಒಂದು ಆನಂದವನ್ನು ನೀಡುವಂಥ ಒಂದು ಇಂಥವೇ ಇವೆಲ್ಲ. ಇವರು ಹರಿಹರರ ಒಂದು ಅಭೇದ ಕಲ್ಪನೆ ಇದೆ ಕವಿಗೆ. ಅವನು ವಿಷ್ಣು ಭಕ್ತನಾದರೂ ಜಗನ್ನಾಥ ವಿಜಯ ವಿಷ್ಣುವಿಗೆ ಕೃಷ್ಣನಿಗೆ ಸಮರ್ಪಿಸಿದ್ರು. ಅವನು ಒಂದು ಹರಿಹರರಲ್ಲಿ ಭೇದವನ್ನು ನೋಡದ ಒಂದು ಭಾವವನ್ನು ತಳೆದಿದ್ದಾನದಕ್ಕೆ ಒಂದು ಶ್ರೀಕೃಷ್ಣ ಕೇಶಿರಾಜನನ್ನು ವಧೆ ಮಾಡಿದ ಸಂದರ್ಭದಲ್ಲಿ ನಾರದನ್ನು ಪ್ರಶ್ನಿಸುತ್ತಿ ನಾರದನ್ನು ಮಾಡಿದ್ದು ಹೀಗೆ ಬಂದಿದೆ. ಜಗವಂ ನಂಗುವ ಶಿವರಿ ನೀನೆ, ಜಗವಂ ಮಾಲ್ಪ ಅಬ್ಜನ್ ನೀನೆ, ತಜ್ಜಗವಂ ರಕ್ಷಿಪ ವಿಷ್ಣು ನೀನೆ, ಜಗಮಂ ಪೋ ನೀನೆ, ಸರ್ವೇಶ ಸರ್ವಗ ಸರ್ವಾತ್ಮಕ ಸರ್ವಭೂತಮಯ ನಿನ್ನ ಭಿನ್ನ ಮಾವಿಪ ವಸ್ತುಗಳಿಲ್ಲ ಈ ಇರಿಪು ಭಿನ್ನನಾದಂ ಇದು ಚಿತ್ರಂ ಪದ್ಮಪತ್ರಾಂಬಿಕ. ಇದು ವಿಷ್ಣುವಿನ ಅವತಾರವಾಗಿರುವ ಶ್ರೀಕೃಷ್ಣ ತ್ರಿಮೂರ್ತ್ಯಾತ್ಮಕ ಪರಾತ್ಪರ ವಸ್ತುವೇ ಆಗಿದೆ ಎಂದು ಕಲ್ಪನೆ ಇದೆ. ಅದೇ ರೀತಿ ಬಾಲಕೃಷ್ಣನ ನಾಮಕರಣದ ಉತ್ಸವದಲ್ಲಿ ಗೋಪಿಕೆಯರು ಅವರ ತೊಟ್ಟಲಿಟ್ಟು ತೂಗುವ ರೀತಿ ಉದರ ಮೇಲೆ ತೊಟ್ಟಿಲಾಗಿ ಭುವನತ್ರಯಮಂ ನೆರೆತಾಳಿ ದೇಹಿನ ಗದ ಕೃತ ಪಾಪ ಪುಣ್ಯ ಪರಮಂ ಸಲೆ ತೂಗುವ ಕರ್ಮ ಸಾಕ್ಷಿಯಂ ಪದುಳದೆ ತೊಟ್ಟಿಲೋಲ್ ಪಡಿಸಿ ತೂಗಿದರ ಅಚ್ಯುತ ಜೋ ಮಹಾತ್ಮ ಜೋ ಸದಮಲ ಬೋಧ ಜೋ ಪರಮ ಜೋ ಹರಿ ಜೋ ಎನ್ನುತ್ತಂ ಲತಾಂಗಿಯರು. ಇಂಥ ಒಂದು ಬಾಲಕೃಷ್ಣನ ಒಂದು ಲೀಲೆಗಳ ಬಗ್ಗೆ ಅತಿ ಹೆಚ್ಚು ಒಂದು ರಮ್ಯವಾದ ಭಾವದಲ್ಲಿ ಸುಕೋಮಲವು ಮತ್ತು ಶಿಶು ಭಾವ ಉಕ್ಕಿ ಬರುವಂತೆ ಎಲ್ಲರಿಗೂ ಬರುವಂಥ ಇಂಥ ಪದ್ಯಗಳನ್ನು ಪ್ರತಿಯೊಬ್ಬರು ಓದಲೇಬೇಕು. ಇದರಲ್ಲಿ ಪಾರಿಜಾತ ಹರಣ ಬಹಳ ದೊಡ್ಡ ಒಂದು ಪ್ರಸಂಗ. ಅದು ಇನ್ನೊಂದು ಬಾರಿ ಇದನ್ನು ಮಾಡುವುದು ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಅಷ್ಟೊಂದು ಸಿದ್ಧತೆಯೂ ಬೇಕಾಗುತ್ತೆ ಮತ್ತು ಪ್ರಸಂಗ ಸ್ವಾರಸ್ಯಕರವಾದ್ರಿಂದ ಅದರ ಕಾವ್ಯ ಭಾಗಗಳನ್ನು ತುಂಬ ವಿವರವಾಗಿ ಹೇಳಬೇಕಾಗುತ್ತೆ.
ಇದಿಷ್ಟು ಆ ಕವಿಯ ಒಂದು ಕೃತಿಯ ಬಗ್ಗೆ ನಾನು ಗುರುತು ಮಾಡಿಕೊಂಡಿದ್ದ ಕೆಲವು ವಿಚಾರಗಳು. ಇದ್ರ ಬಗ್ಗೆ ಇನ್ನೊಂದು ಸತಿ ಪಾರಿಜಾತಾಪರಣದ ಬಗ್ಗೆ ತಿಳಿಸೋದಕ್ಕೂ ಅವಕಾಶ ಇದೆ. ಉಳಿದಂತೆ ಇದರಲ್ಲಿರುವ ಸಂಸ್ಕೃತ ಪ್ರಯೋಗಗಳು ಅವನ್ನೆಲ್ಲ ತುಂಬ ಕಷ್ಟವಾದದ್ದು ಹೇಳಿದ್ರು ಪ್ರತಿಯೊಬ್ಬರು ಅದನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೋದು. ತುಂಬ ಸಮಾಸಗಳು ಮತ್ತು ಹೊಸ ಹೊಸ ಪ್ರಯೋಗಗಳು, ಸಮಾನಾರ್ಥಕ ಪದಗಳು ಎಲ್ಲ ಇರುವ ಇದೊಂದು ಉಪಯುಕ್ತ ಗ್ರಂಥ. ಆಮೇಲೆ ಇದು ನಮ್ಮ ಒಂದು ಮೊದಲ ಬ್ರಾಹ್ಮಣ ಕವಿಯೊಬ್ಬನ ಮೊದಲ ಚೆಂಪು ಗ್ರಂಥ. ಇವನ್ನೆಲ್ಲ ನಾವು ಜಾತಿ ವೇದ ಅಂತ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ವರ್ಗೀಕರಣ ಇತ್ತು, ವೀರಶೈವ ಕವಿಗಳು, ಜೈನ ಕವಿಗಳು ಮತ್ತು ಬ್ರಾಹ್ಮಣ ಕವಿಗಳು ಅಂತ. ಆ ರೀತಿ ಹಾಗೆ ಬರುತ್ತೆ ಹೊರತು ಇನ್ನು ಯಾವ ಭೇದ ಭಾವ ಸೃಷ್ಟಿಸುವ ರೀತಿಯಲ್ಲೂ ಅಲ್ಲ. ಒಂದು ಹಾಗಾಗಿ ಓದಿಕೊಳ್ಳಬೇಕಾದ ಒಂದು ಕಾವ್ಯ. ಅರ್ಥವಾದುದನ್ನು ಮತ್ತೆ ಮತ್ತೆ ಪೂರ್ತಿ ಅರ್ಥ, ಬೇರೆ ಬೇರೆ ಅರ್ಥಗಳು ಖಂಡಿತದಲ್ಲೂ ಚರ್ಚಿಸಿ ನಾವು ಮುಂದುವರಿಯಬಹುದು ಅಂತ ನಾನು ಭಾವಿಸಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನನ್ನ ಇದರಲ್ಲಿ ಅಪೂರ್ಣ ಎಂದು ತಿಳಿದಿದ್ದೇನೆ, ಆದರೂ ನಿಮ್ಮ ಮುಂದೆ ನಿಮ್ಮ ಎಷ್ಟು ಇದಾಯಿತು ನಿಮ್ಮ ಅನುಮಾನಗಳಲ್ಲ, ನಿಮ್ಮ ಪೂರಕ ಅಂಶಗಳಿಂದ ನನ್ನ ಈ ಮಾತುಗಳನ್ನು ಮತ್ತೆ ಉತ್ತಮಪಡಿಸೋಕ್ಕೂ ಪ್ರಯತ್ನ ಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮಹಾಬಲ ಅವ್ರಿಗೆ. ನೀವು ಹೇಳಿದ ಜಗನ್ನಾಥ ವಿಜಯದ ಬಗ್ಗೆ ಅಪರೂಪದ ಕೆಲವು ಪದಗಳ ಬರಹ, ಕಾಳಿದಾಸ ಪ್ರಭಾವ, ಕೃಷ್ಣನ ಬಾಲ್ಯ ಲೀಲೆಗಳು, ಇದ್ರಗಳ ಬಗ್ಗೆ ಎಲ್ಲ ರುದ್ರಭಟ್ಟರ ಬಗ್ಗೆ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಅಷ್ಟೊಂದು ರುದ್ರಭಟ್ಟನ ಬಗ್ಗೆ, ಕೇಶಿರಾಜನ ಬಗ್ಗೆ, ಇವರುಗಳ ಬಗ್ಗೆ ಓದಿಲ್ಲ ನಾವು. ಅದಕ್ಕೆ ನಾನು ಚಂದ್ರಶೇಖರ್ ಅವ್ರಿಗೆ ನಾನು ಕೇಳ್ಕೊಂಡಿದ್ದೀನಿ ಕೇಶಿರಾಜನ ಬಗ್ಗೆ ಮಾತಾಡಿ ಅಂತ. ಆ ರೀತಿಯಾಗಿ ಚೆನ್ನಾಗಿತ್ತು ನಿಮ್ಮ ಮಾತು. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ತಂದೆಯ ಜನ್ಮದಿನದ ದಿನ, 111ನೇ ಜನ್ಮದಿನದ ದಿನ ಮಾತಾಡಿದ ಇದ್ರ ಬಗ್ಗೆ ತನಾಶಿ ಅವರು ಒಂದು ಕೆಲವು ವಿಚಾರಗಳನ್ನ ತಿಳಿಸಕ್ಕೆ ಇಷ್ಟಪಟ್ಟರೆ ಸಂತೋಷ. ತನಾಶಿ ಗುರುಗಳು ನಮಸ್ಕಾರ. ಮೊದಲಿಗೆ ನನ್ನೂರಿನ, ನನ್ನ ಜನ, ನನ್ನ ಕಾವ್ಯ ಕುಲದ ಆರಾಧ್ಯ ದೈವದಲ್ಲಿ ಒಬ್ಬರಾದಂತಹ KS ಅವರನ್ನ ನೆನ್ಕೊಳ್ತೀನಿ. KS ಅವರು, ಅವ್ರ ಬಗ್ಗೆ ನಾನು ಒಂದು 2 ಸಾಲು ಬರೆದಿದ್ದೆ. ನಿನ್ನ ಹೆಸರನ್ನು ಕೇಳುವ ಮುನ್ನವೇ ನಿನ್ನ ಹಾಡನ್ನು ಕೇಳಿದ್ದ ನೆನಪು ನನಗೆ ಅಂತ. 45 ವರ್ಷಗಳ ಹಿಂದೆ ಅಂತ ಕಾಣಿಸ್ತದೆ ಇದು ಬರೆದದ್ದು. ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, 2 ವಾಕ್ಯಗಳಲ್ಲಿ ಹೇಳಿಬಿಡ್ತೇನೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ನಾನಾಗ ಇನ್ನು ಚಿಗುರು ಮೀಸೆ ಹುಡುಗ. KS ಅವರನ್ನ ಕರ್ಕೊಂಡು ಬರ್ತಾ ಇದ್ರು. ಕರ್ಕೊಂಡು ಬರುವಾಗ ಅವ್ರು ಏನೋ ಹೀಗಂದ್ರು. ನಾನು ಪಕ್ಕದಲ್ಲಿ ಬರ್ತಿದ್ದವ್, ನಾವು ಹತ್ರಕ್ಕೆ ಹೋದೆ ಅವ್ರ ಹತ್ರಕ್ಕೆ. ಅವರು ಕರೆದು ಬೆಂತಡುವುದ್ರು. ಅವ್ರು ಏನೋ ಕೇಳಿದ್ರು, ಉತ್ತರ ಕೊಟ್ಟೆ. ಪರಿಸ್ಥಿತಿ ಏನಾಯ್ತು ಅಂದ್ರೆ, ನನ್ನನ್ನ KS ಕರ್ಕೊಂಡ್ ಬಂದಿದ್ದಾರೆ ಅಂತ ಸಂಘಟಕರು ತಿಳ್ಕೊಂಡ್ರು. KS ಅವರು ಸಂಘಟಕರು ನನ್ನನ್ನು ನೋಡ್ಕೊಳಕ್ ಈ ಹುಡುಗನ್ ನಿಲ್ಲಿಸಿದ್ದಾರೆ ಅಂತ ತಿಳ್ಕೊಂಡ್ರು. ಅದು ಮೊದಲ ಬಾರಿಗೆ KS ಅವ್ರ ಜೊತೆಯಲ್ಲಿ ವೇದಿಕೆಯಲ್ಲಿ ನಿಂತಿದ್ದು ನನ್ನ ಸೌಭಾಗ್ಯ. ಎರಡನೇದು, ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವಂತ ಭಾಗ್ಯ ನನಗೆ ಸಿಕ್ಕಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆ ಮಾಡಿದ್ದೆ. ಆಗ ಒಂದು ಚೇರ್ ಹಾಕಿ ಒಂದು ಸೈಡಲ್ಲಿ ಕೂರಿಸಿದ್ರು. ಇದೆರಡು ನನ್ನ ಜೀವನದ ಮಹತ್ವದ ಘಟನೆಗಳು. ಅವರನ್ನು ಕುರಿತು ನನ್ನ ವಿಶೇಷವಾದ ಪದ ಅಂತಂದ್ರೆ, ಆತ ಮನುಜ ಮನಸ್ಸಿನ ಕಾರಕೂನ. ಬರೀ ಕಾರಕೂನ ಅಲ್ಲ, ಮನುಷ್ಯರ ಮನಸ್ಸಿನ ಕಾರಕೂನ. ಹಾಗಾಗಿ ದಾಂಪತ್ಯವನ್ನ ಕವಿತೆಯನ್ನಾಗಿಸಿದ ಮಹಾನ್ ಚೇತನ. ಇದಿಷ್ಟು ಒಂದು ವಿಚಾರ. ಸಂಘಟಕರಲ್ಲಿ ಒಂದು ಮನವಿ. ಒಂದು ದಿನ ಮಹಾಬಲ ಅವರ ಬಾಯಲ್ಲಿ
ನಾ ಕಂಡಂತೆ KS ನ ಈ ವಿಚಾರವನ್ನು ಇಟ್ಕೊಂಡು ಮಾತನಾಡಿಸಬಹುದು ಅಂತ ಭಾವಿಸ್ತೀನಿ, ಒಪ್ಪುತ್ತಾರೆ ಅಂತ ಅನ್ಕೊಳ್ತೀನಿ. ಇನ್ನು ರುದ್ರಭಟ್ಟ ಅತ್ಯಂತ ಅದ್ಭುತ ಕವಿ. ಸ್ವಲ್ಪ ಹಳಗನ್ನಡ ಅಂದ್ರೆ ನನಗೆ ಹತ್ರ, ಹಾಗಾಗಿ ಈ ಯಾವುದೇ ಹಳಗನ್ನಡ ಕಾವ್ಯ ಅಂತಂದ್ರೆ ನನ್ನ ಕಿವಿ ಸ್ವಲ್ಪ ನಿಮ್ರುತ್ತೆ, ಚಿಗುರುತ್ತೆ, ಜುಟ್ ನೆಟ್ಟಗಾಗ್ಬಿಡತ್ತೆ. ಪ್ರಾಮಾಣಿಕವಾದ ಅಭಿಪ್ರಾಯ ಹೇಳ್ತಾರೆ. ಇವತ್ತು ರುದ್ರಭಟ್ಟನ್ ಜಗನ್ನಾಥ ವಿಜಯ ಇದೆ ಅಂತಲೇ ಬಂದಿದ್ದೇನೆ. ಇವತ್ತೊಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದೆ, ಅದನ್ನ ನಾನು ಆರೋಗ್ಯದ ನಿಮಿತ್ತ ರದ್ದು ಮಾಡಿದ್ದು ಒಳ್ಳೇದಾಯ್ತು. ಮಹಾಬಲ ಅವರು ತುಂಬಾ ವಿಚಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ನಮಗೆ ನೆನಪಿರಬೇಕು, ನಾನು ನೆನಪಿನ ಆಧಾರದ ಮೇಲೆ ಮಾತ್ರ ಮಾತನಾಡ್ತಾ ಇದ್ದೇನೆ. ಈ ಕಾವ್ಯವನ್ನ ಓದಿ ಸುಮಾರು 42-43 ವರ್ಷ ಆಗಿದೆ. ಆ ನೆನಪಿನ ಆಧಾರದ ಮೇಲೆ ಮಾತನಾಡೋದಾದ್ರೆ, ವಿಷ್ಣು ಪುರಾಣ ನಮಗೆ ಬೇಕಾದಷ್ಟು ಹೊಸತನ್ನ ಕೊಟ್ಟಿದೆ. ಅಂತಹ ಹೊಸತರಲ್ಲಿ ಸುಮಾರು 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ಕೃಷ್ಣ ಕಥೆಯನ್ನ ಹೇಳಿದಂತಹ ವ್ಯಕ್ತಿ ರುದ್ರಭಟ್ಟ. ಇದರಲ್ಲಿ ನಮಗೆ ಬಹಳ ಮುಖ್ಯ ಅಂತ ಅನ್ಸೋದು, ಈತ ಕೇವಲ ಚಂಪು ಕಾವ್ಯದಲ್ಲಿ ಹೇಳಿದ ಬ್ರಾಹ್ಮಣ ಕವಿ ಅನ್ನೋದು ಒಂದು ಕಡೆ ಇಟ್ಟರು ಕೂಡ ಕೃಷ್ಣ ಕಥೆಯನ್ನು ಹೇಳುವ ಒಂದು ಪರಂಪರೆಗೆ ದಾರಿ ಮಾಡಿಕೊಟ್ಟ. ಅಲ್ಲಿವರೆಗೆ ನಾವು ವಿಷ್ಣು ಕಥೆಯನ್ನ ಕೇಳ್ತಾ ಇದ್ವು. ತಾವು ಮಹಾಬಲ ಅವರು ಒಂದು ಬಹಳ ಸೊಗಸಾದ ಸನ್ನಿವೇಶ ಎತ್ಕೊಂಡಿದ್ರು. ಅದು ನಾಲಿಗೆಯ ಮೇಲೆ ನಲಿದಾಡುವಂತಹ ಕಥೆಯ ತುಣುಕದು. ಅದನ್ನ ಚಂದ ಕೂಡ ಹೇಳಿದ್ರು. ಕಥೆಯನ್ನ ಕಾವ್ಯದಲ್ಲಿ ತರಬಹುದು ಎನ್ನುವಂತಹದ್ದನ್ನ ಅತ್ಯಂತ ಅದ್ಭುತವಾಗಿ ತೋರಿಸಿಕೊಟ್ಟ. ಮಗು ಕೃಷ್ಣ ತಾಯಿಯನ್ನ ಕೇಳ್ತಾನೆ, ಅಮ್ಮ ಕತೆ ಹೇಳು ಅಂತ. ನಮ್ಗೆ ಆಶ್ಚರ್ಯ ಆಗ್ಬೇಕು, ಜಗದೋದ್ಧಾರಕನಾದ ಕೃಷ್ಣನೇ ತಾಯಿಯನ್ನ ಕತೆ ಕೇಳಿದ್ಮೇಲೆ ಸಾಮಾನ್ಯರ ಪಾಡೇನು? ತಾಯಿ ಬಹಳ ಚೆನ್ನಾಗಿ ಹೇಳ್ತಾರೆ, ತುಂಬಾ ನಾಟಕೀಯವಾಗಿ. ಮುಂದೆ ಹರಿಶ್ಚಂದ್ರ ಕಾವ್ಯದಲ್ಲಿ ನಾಟಕೀಯತೆ ಏನಿದೆಯೋ, ಇದರ ಹಿಂದಿನ ಗದಾಯುದ್ಧದಲ್ಲಿ ನಾಟಕೀಯತೆ ಏನಿದೆಯೋ, ಇದರ ಅಂಶವನ್ನು ಒಳಗೊಂಡಂತೆ ಅದ್ಭುತವಾಗಿ ಹೇಳಿಸ್ತಾರೆ. ಅದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಮಹಾಬಲ, ಬಹಳ ಚೆನ್ನಾಗಿ ಉದಾಹರಣೆ ಕೊಟ್ರು ಅದನ್ನ. ಕಥೆಯ ಕೇಳಿಲೆ ಕಂದ, ಎಷ್ಟು ಚಂದ ಇದೆ ನೋಡ್ರಿ ಆ ಮಾತನ್ನು ಬಳಸಿರೋ ರೀತಿಯಲ್ಲಿಯೇ. ನೋಡಿ, ಕಥೆಯ ಕೇಳಿಲೆ ಕಂದ, ಇದರಲ್ಲಿ ಒಂದು ಭಾಮಿನಿ ಲಯ ಇದೆ, ಮಲ್ಲಿಕಾಮಾನ ಲಯ ಇದೆ. ಈ ಕುವೆಂಪುರವರ ದೋಣಿ ಸಾಗಲಿ ಅನ್ನೋ ರೀತಿಯಲ್ಲಿ ಕಥೆಯ ಕೇಳಿಲೆ ಕಂದ ನೀನು. ನೋಡಿ, ನಾನು ಈ ಲಯಗಳನ್ನ ಹುಡುಕ್ತೀನಿ ಕಾವ್ಯಗಳಲ್ಲಿ. ಈ ಲಯಗಳ ಮೂಲಕ ಕೇಳಿಸಿಕೊಂಡಾಗ ಮನಸ್ಸಿಗೆ ಹತ್ರ ಆಗತ್ತೆ, ನಮ್ಗೆ ನೆನಪಿನಲ್ಲಿ ಉಳಿಯುತ್ತೆ. ಎರಡನೇದು, ಆ ಕಥೆಯನ್ನು ಅದು ವಿವರಿಸಿದ್ದಾರೆ. ಆದ್ರೆ ನನಗೆ ನೆನಪಿರ್ತಕ್ಕಂತಹ ಒಂದು ಪದ್ಯವನ್ನ ಉದಾಹರಿಸೋದಕ್ಕೆ ಇಷ್ಟಪಡ್ತೀನಿ. ಬಹಳ ಹಿಂದೆ ಆದ್ರೂ ನೆನಪು ಮಾಡ್ಕೊಳ್ತೀನಿ. ಈ ಕವಿಯ ಸಂಕೇತಗಳಿರ್ತವೆ ಕೆಲವು. ಹೇಗಾಗತ್ತೆ ಅಂದ್ರೆ, ಏನೂ ಇಲ್ದಿದ್ರೆ ಹೇಗಾಗತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ವರ್ಷ ಋತುವಿನ ವರ್ಣನೆಯಲ್ಲಿ ರುದ್ರಭಟ್ಟ ವಿವರಿಸ್ತಾನೆ. ಮಾಕಂದಂ ಬೀತಿರೆ ಜಂಬೂಕುಜ ಫಲದಿಂ ಸುಕಾಳಿ ಸುಖಿಯಾಯಿತು, ಪಿಕಂ ಮೂಕತೆವೆತ್ತುದು, ಅದರಿಂದ ಏಕಗ್ರಾಹಿಗೆ ಸುಖೋದಯಂ ಸಮನಿಪುದೆ. ಇಷ್ಟೇ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ರುದ್ರಭಟ್ಟ ಎಂತಹ ಪ್ರೌಢವೆಯುಳ್ಳ ಕವಿ ಅಂತಂದ್ರೆ, ಮಹಾಬಲ ಅವರು ಹೇಳಿದ್ರು ಇದಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ ಅಂತ. ಒಂದು ಅದ್ಭುತ ಕೂಡ, ಕನ್ನಡ ಪದ್ಯಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದ್ರಲ್ಲ, ಅದು ಕೂಡ ಅದ್ಭುತವೇ. ಕಥೆ ಇಷ್ಟೇ, ವರ್ಷ ಋತುವಿನಲ್ಲಿ ಮಳೆ ಬೀಳೋಕ್ ಮುಂಚೆ ಈ ಮಾವು ಚಿಗುರಿರುತ್ತೆ. ಆ ಚಿಗುರಿರ್ತಕ್ಕಂತಹ ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದ್ರೆ ಈ ಹೂವು ಈಚು ಕಾಯಿ ಎಲ್ಲ ಉದುರೋಗುತ್ತೆ. ನಮ್ಮಲ್ಲಿ ಏನಪ್ಪ ವಿಶೇಷ ಅಂದ್ರೆ, ಕೋಗಿಲೆ ಮಾವಿನ ಹೂವನ್ನ, ಮಾವಿನ ಚಿಗುರನ್ನ, ಮಾವಿನ ಕಾಯಿಯನ್ನ ತಿಂದು ಹಾಡತ್ತೆ. ಹಾಗಾಗಿ ಮಾವಿನಿಂದ ಕೋಗಿಲೆಗೆ ಪಂಚಮ ಸ್ವರ ಬಂತು ಅನ್ನೋದು ಒಂದು ಕವಿ ಸಮಯ.
ಇಂತಹ ಕಮ್ಮಿ ಸಮಯದೊಳಗೆ ಹೇಳ್ತಾರೆ ಅವರು, ಮಾಕಂದಂ ಬೀತಿರೆ. ಮಾಕಂದ ಅಂದ್ರೆ ಮಾವಿನ ಮರ, ಬೀತಿರೆ ಅಂದ್ರೆ ಹೂವು ಈಚು ಕಾಯಿ ಎಲ್ಲ ಉದುರೋಗಿ ನುಣ್ಣಗಾಗೋಗಿರೋದು ಅಂತ. ಜಂಬೂ ಕುಜ ಫಲದಿಂ, ಈ ನೇರಳೆ ಹಣ್ಣನ್ನು ತಿನ್ಕೊಂಡು ಶುಕ ಎಂದರೆ ಗಿಳಿ ಸುಖ ಪಟ್ಬಿಡ್ತಾನೆ. ಗಿಳಿಗೆ ಹಣ್ಣಿದ್ರೆ ಸಾಕು, ಗಿಳಿಯ ವಿಶೇಷವೇ ಅದು, ಅದು ತಿಂದೇ ಸಾಯುತ್ತೆ. ಗಿಳಿಗೆ ಸಾಮಾನ್ಯವಾಗಿ ಆಯುಸ್ಸು ಮುಗಿದ ಸಾವಿಗಿಂತ ತಿನ್ ಸಾಯೋದು ಜಾಸ್ತಿ. ಅದಕ್ಕೆ ಎಷ್ಟು ತಿನ್ಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ನಮ್ಮಲ್ಲಿ ಅರಗಿಳಿ ಅನ್ನೋದು. ಹೇಳ್ಕೊಟ್ಟದ್ದನ್ನು ಕಲ್ತವ್ರಿಗೆ ಏನ್ ಕಲಿಬೇಕು ಅಂತ ಗೊತ್ತಿರೋಲ್ಲ ಅನ್ನೋದಕ್ಕೆ ಅರಗಿಳಿ ಅಂತಾರೆ. ಅದು ಅರಸನ ಗಿಳಿ ಅಲ್ಲ, ಅರಗಿಳಿ ಅಂದ್ರೆ ಈ ಅರ್ಥವೂ ಇದೆ. ಹಾಗಾಗಿ ಪಿಕ ಅಂದ್ರೆ ಕೋಗಿಲೆ ಏಕೆ ಮೂಕವಾಗಿದೆ ಎಂದರೆ ಮಾವಿನ ಮರ ಸಂಪೂರ್ಣವಾಗಿ ಬೋಳಾಗಿದೆ. ಆದ್ದರಿಂದ ಯಾವುದನ್ನಾದ್ರೂ ಒಂದು ನಂಬಿಕೊಂಡವನಿಗೆ ಸುಖ ಸಿಕ್ಕೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು, ಇದನ್ನ ತುಂಬಾ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಎರಡು ಅರ್ಥಗಳು ಸಮನಿಸ್ಬಿಡ್ತವೆ. ಅದಕ್ಕೆ ಈತ ಪಂಡಿತ ಕವಿ ಅನ್ನೋದು. ಏಕಗ್ರಾಹಿ, ಈ ಏಕಗ್ರಾಹಿ ಅನ್ನೋದು ಗ್ರಹಿಕೆಯಲ್ಲಿ ಒಂದು ಇರಬಾರ್ದು. ಬದುಕನ್ನ ಅನೇಕ ಹಂತದಲ್ಲಿ ರೂಪಿಸಿಕೊಳ್ಳೋದಕ್ಕೆ ನಾವು ಹೇಗೆ ಕ್ರಮವನ್ನ ಕೈಗೊಳ್ತೇವೋ, ನಮ್ಮ ಬದುಕಿನ ಹಾದಿಯನ್ನ ರೂಪಿಸಿಕೊಳ್ಳೋದು ಹಾಗೆ ಇರಬೇಕು. ಅನೇಕ ಹಾದಿಗಳು ಭಗವಂತನನ್ನ ಸೇರೋ ಹಾಗೆ, ಆಕಾಶಾತ್ ಪತಿತಂ ತೋಯಂ ಯಥಾಗತ್ಯತೆ ಸಾಗರಂ ಅನ್ನುವ ಹಾಗೆ, ನಮ್ಮ ಬದುಕಿನಲ್ಲಿ ಏಕಗ್ರಾಹಿಯಾಗಿರುವುದಕ್ಕಿಂತಲೂ ಬಹುಗ್ರಾಹಿಯಾಗಿರ್ಬೇಕು, ಬಹುಶ್ರುತರಾಗಿರ್ಬೇಕು, ಎಲ್ಲವನ್ನು ಕೇಳಬೇಕು ಅನ್ನೋದು ಜಗನ್ನಾಥ ವಿಜಯದ ರುದ್ರಭಟ್ಟನ ವರ್ಷ ಋತುವಿನ ವರ್ಣನೆಯಲ್ಲಿ ಬರ್ತದೆ. ಹಾಗಾಗಿ ಅವನ ಪದ್ಯಗಳನ್ನ ಓದೋದೇ ಒಂದು ಸುಲಭ ನನಗೆ. ಅದು ಓದಿದ ರೀತಿಯಲ್ಲಿ ಅರ್ಥ ಆಗಬೇಕು. ಮಾಕಂದಂ ಬೀತಿರೇ ಜಂಬೂ ಕುಜ ಫಲದಿಂ ಶುಕಾಳಿ ಸುಖಿಯಾಯ್ತು. ನೋಡಿ, ನಾನು ಹೋದ ರೀತಿಯಲ್ಲಿ ಅದು ಅರ್ಥ ಆಗ್ಬಿಡುತ್ತೆ. ಪಿಕಂ ಮೂಕತೆ ವ್ಯತಿರ್ಪುದು, ಅದರಿಂದ ಏಕಗ್ರಾಹಿಗೆ ಸುಖೋದಯಂ ಸಮನಿಪುದೇ. ನಾವು ಹೇಳೋ ರೀತಿಯಲ್ಲಿ ಹಳಗನ್ನಡ ಹೃದಯವಾಗತ್ತೆ, ಹತ್ತಿರವಾಗತ್ತೆ. ಈ ದಿನ ನಿಮ್ಮೊಡನೆ ನಾನು ಸೇರಿದ್ದು ನನ್ನ ಪುಣ್ಯ ಭಾಗ. ನಮಸ್ಕಾರ. ಬಹಳ ಗುರುಗಳಿಗೆ ವ್ಯಾಖ್ಯಾನಗಳು. ಸರ್, ಇದೆ ನಮ್ಮ ತಂದೆ ಬಗ್ಗೆ ಮಾತಾಡೋದಕ್ಕೆ ಒಂದು ತೊಂದರೆ ಇದೆ. ಒಂದು ಪುಸ್ತಕ ಪ್ರಕಟಣೆ ಆಗ್ತಾ ಇದೆ, ಅದು ಬರೋ ತನಕ ಹಂಚಿಕೊಳ್ಳೋಂಗಿಲ್ಲ. ಕಾಯ್ತೇವೆ, ನಾವು ಕಾಯ್ತೇವೆ. ಅದಾದ ಬಂದ ಮೇಲೆ ಆ ಪುಸ್ತಕದಲ್ಲೇ ಎಲ್ಲ ಸಿಗುತ್ತೆ. ಆಮೇಲೆ ಮತ್ತೆ ಮುಂದುವರಿಸ್ಬೋದು ನಾವು ಅದನ್ನ. ಪುಸ್ತಕವನ್ನು ಓದ್ತೇವೆ, ನಿಮ್ಮ ಧ್ವನಿಯಲ್ಲೂ ಕೇಳೋಣ. ಅಲ್ಲಿ ತನಕ ಸ್ವಲ್ಪ ಅದಕ್ಕೆ ಆಮೇಲೆ ರುದ್ರಭಟ್ಟರಿಗೆ ನಾವೇನು ತಿಳ್ಕೋಬೇಕು ಅಂತ ನೀವು ಅರಿವು ಮೂಡಿಸಿದ್ರಿ. ಅದ ಸತತ ಪ್ರಯತ್ನದ ಇರ್ತೀನಿ ನಾನು. ಆಗ್ಲಿ ಸರ್, ಆಗ್ಲಿ ಸರ್. ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ವೆಬ್ಸೈಟ್ ಅಲ್ಲೇ